ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾನಿವತ್ತೊಂದು ಹೋಳಿಗೆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಹೋಳಿಗೆ ರೆಸಿಪಿ ಯಾರಿಗೆ ಹೋಳಿಗೆ ಮಾಡೋಕ್ಕೆ ಬರಲ್ಲೋ ಅವ್ರು ಕೂಡ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಹೋಳಿಗೆ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ. ನಾನಿಲ್ಲಿ ಮೊದಲಿಗೆ ಶೇಂಗಾ ತೊಗೊಂಡಿದ್ದೆ. ಶೇಂಗಾ ತೊಗೊಂಡ್ಬಿಟ್ಟು ಇದನ್ನು ಹುರಿತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾನ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ, ಅಂದರೆ ಹುರಿಬೇಕಾಗತ್ತೆ. ಶೇಂಗಾ ಹುರಿಯೋದ್ರಿಂದ ನಾವು ಮಾಡೋ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಹಸಿಯಾಗಿ ಇರಬಾರ್ದು, ಸ್ವಲ್ಪ ಚೆನ್ನಾಗಿ ಇದನ್ನು ಹುರಿದ್ಬಿಟ್ಟು ಇಟ್ಕೊಂಡು ನೋಡಿ. ಅದು ಆರಿದ ಮೇಲೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಪ್ಲೇಟಲ್ಲಿ ಹಾಕ್ಬಿಟ್ಟು ಅದ್ರ ಸಿಪ್ಪೆನ ಈ ಥರ ತೆಗಿಬೇಕಾಗತ್ತೆ. ಅಂದರೆ ಸಿಪ್ಪೆನ ತೆಗೆದುಬಿಟ್ಟು ನೋಡಿ, ಅದನ್ನು ನಾನು ಸಿಪ್ಪೆನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದನ್ನ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರಲ್ಲಿ ಅದೇನು ಶೇಂಗಾ ತೊಗೊಂಡಿದ್ನಲ್ಲ ಅದನ್ನು ಮಿಕ್ಸರ್ ಜಾರಿಗೆ ನಾನಿವಾಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ನಾನು ಇವಾಗ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನೀವು ಸ್ವೀಟ್ ಎಷ್ಟು ತಿಂತೀರೋ ನೋಡಿಕೊಂಡು ಬೆಲ್ಲನ ಹಾಕಬೇಕಾಗತ್ತೆ. ಮತ್ತು ಇಲ್ಲಿ 2 ರಿಂದ 3 ಏಲಕ್ಕಿನ ನಾನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡು ನೋಡಿ ಈ ಥರ ಆಗಬೇಕು. ಇದು ಸ್ವಲ್ಪ ಸಣ್ಣನೇ ಆಗಬೇಕು. ಈ ಥರ ಆದಮೇಲೆ ನಾನು ಇದನ್ನು ಇವಾಗ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಇದನ್ನು ತೆಗೆದುಬಿಟ್ಟು ಇಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಇದನ್ನು ಮತ್ತೆ ನೀವು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೈಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದಕ್ಕಿಂತ ಮುಂಚೆ ನಾನಿಲ್ಲಿ ಬಿಳಿ ಎಳ್ಳನ್ನ ಹಾಕಿದ್ದೀನಿ. ಬಿಳಿ ಎಳ್ಳನ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇರಬೇಕಿದು, ಈ ಥರನೇ ಇರಬೇಕು. ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ. ಸ್ವಲ್ಪ ಬಿಸಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಒಂದೇ ಸರಿ ಹಾಕ್ಕೊಂಡ್ರೆ ಅದು ತೆಳುವಾಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಒಂದು 2-3 ಹನಿಯಷ್ಟು ಫಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಅದು ಕಡಿಮೆ ಅನ್ನಿಸ್ತಾ ಇದ್ದರೆ ಹಾಕ್ಕೊಳ್ಳಿ. ಯಾಕಂದರೆ ಇದು ಬೆಲ್ಲ ಇರೋದ್ರಿಂದ ಇದು ಬೇಗನೆ ತೆಳುವಾಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಹದಕ್ಕೆ ಬರಬೇಕು. ಇದನ್ನು ನಾನು ಸೈಡಿಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಅಂದರೆ ಚಪಾತಿ ಹಿಟ್ಟನ್ನ 2 ಕಪ್ನಷ್ಟು ಚಪಾತಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಅದಕ್ಕೇ ಅರ್ಧ ಕಪ್ನಷ್ಟು ನಾನು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ಇಲ್ಲಿ ಸ್ವಲ್ಪ ಉಪ್ಪನ್ನ ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇವಾಗ ನೋಡಿ ಚಪಾತಿ ಹಿಟ್ಟು ನಾವು ನಾದ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಲೇ ಇರಬೇಕು. ನೆನಪಿರಲಿ, ಚಪಾತಿ ಹಿಟ್ಟಿನಕ್ಕಿಂತ ಇದು ಗಟ್ಟಿಯಾಗಿರಬೇಕು. ಮತ್ತು ನಾವು ಆವಾಗಲೇ ಶೇಂಗಾದ್ದು ನಾವು ಒಳಗಡೆ ಹೂರಣ ಮಾಡ್ಕೊಂಡಿದ್ದೀವಲ್ಲ ಅದು ಕೂಡ ಗಟ್ಟಿಯಾಗಿರಬೇಕು. ಎರಡೂ ಸ್ವಲ್ಪ ಗಟ್ಟಿ ಇದ್ರೇ ಇದು ಹೋಳಿಗೆ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದು ಗಟ್ಟಿ ಈ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಒಂದು 10 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ. ಇವಾಗ ಒಂದು 10 ನಿಮಿಷ ಆಗಿದೆ. ತೆಗೆದುಬಿಟ್ಟು ನಾನು ಇದನ್ನು ಇವಾಗ ಹೂರ್ಣನ ರೆಡಿ ಮಾಡ್ಕೊಂಡಿದ್ನಲ್ಲ ಇದನ್ನು ನೋಡಿ ಈ ಥರ ಸ್ವಲ್ಪ ತೊಗೊಂಡು ಉಂಡೆಗಳನ್ನ ನಾನು ಮಾಡಿ ಇಟ್ಕೊತಾ ಇದ್ದೀನಿ ಸೈಡಿಗೆ. ಈ ಥರನೇ ನೋಡಿ, ಎಣ್ಣೆ ಹಚ್ಕೊಳ್ಳೋದೇನು ಬೇಡ, ಹಾಗೆ ಬರುತ್ತೆ. ನೋಡಿ ಈ ಥರ ಚಿಕ್ಕದಾಗಿ ತೊಗೊಂಡ್ಬಿಟ್ಟು ನೀವು ಸೈಜ್ ನೋಡ್ಕೊಳ್ಳಿ, ದೊಡ್ಡದು ಬೇಕೋ ಚಿಕ್ಕದು ಬೇಕೋ ನೋಡ್ಕೊಂಡ್ಬಿಟ್ಟು ನೀವು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೋಬೇಕಾಗತ್ತೆ. ನಾನು ಕೂಡ ಅದೇ ಥರ ಮಾಡ್ತಾಯಿದ್ದೀನಿ. ನೋಡಿ ಇದು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿರುವಂಥ ರೆಸಿಪಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಈ ಥರ ಉಂಡೆಗಳು ಆಗಿದೆ. ನಾನು ಅದನ್ನು ಸೈಡ್ಗೆ ಇಟ್ಬಿಟ್ಟು ಯಾವಾಗಲೇ ನಾನು ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನೋಡಿ ಇದನ್ನು ಈ ಥರನೇ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಉಂಡೆಗಳನ್ನ ಮಾಡಿಬಿಟ್ಟು ಅದನ್ನು ಕೂಡ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇದು ಚಿಕ್ಕ ಉಂಡೆ, ಅದೇ ನಾನು ಹೇಳಿದ್ನಲ್ವ, ನಿಮಗೆ ಯಾವ ಸೈಜ್ ಬೇಕೋ ನೋಡ್ಕೊಂಡ್ಬಿಟ್ಟು ನೀವು ಆ ಥರ ಮಾಡ್ಕೋಬೇಕಾಗತ್ತೆ. ನಮ್ಮ ಸೈಡು ಇದನ್ನು ಸಂಕ್ರಾಂತಿ ಹಬ್ಬಕ್ಕೆ ಮತ್ತು ನಾವು ಮಾದಲಿ ಅಂತ ಮಾಡ್ತೀವಿ, ವಿಶೇಷವಾಗಿರುವಂಥ ರೆಸಿಪಿ ಆಗಿರುತ್ತೆ ನಮ್ಮ ಸೈಡು. ನಿಮ್ಮ ಸೈಡ್ ನೀವು ಏನು ಹಬ್ಬಕ್ಕೆ ಏನು ವಿಶೇಷ ಅಂತ ಮಾಡ್ತೀರಾ, ಏನು ಸ್ವೀಟ್ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇವಾಗ ನಾನು ಒಂದು ಹೂರಣದ್ದು ಉಳ್ಳೆ ತೊಗೊಂಡ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಬಿಟ್ಟು ಈ ಥರ ಇದನ್ನು ಮಾಡ್ತಾಯಿದ್ದೀನಿ. ನೋಡಿ ಇದೇ ಸೇಮ್ನ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಒಳಗಡೆ ಅದನ್ನು ಹಾಕ್ಬಿಟ್ಟು ಹೂರ್ಣನ ನಾನು ಈ ಥರ ಮತ್ತೆ ಅದನ್ನು ಮಾಡ್ತಾಯಿದ್ದೀನಿ. ನೋಡಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಈ ಥರ ತೊಗೊಂಡ್ಬಿಟ್ಟು ಇದರಲ್ಲಿ ಹಾಕಿ ಈ ಥರನೇ ಒಳಗಡೆ ಹಾಕ್ಬಿಟ್ಟು ಹೂರ್ಣನ ಈ ಥರ ರೌಂಡ್ ಶೇಪಲ್ಲಿ ನೀವು ಮಾಡ್ಕೊಂಡ್ಬಿಟ್ಟು ಈ ಥರ ಒಳ್ಳೆನ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಒಂದು 8 ರಿಂದ 10 ನಾನು ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅದೇ ಸ್ವಲ್ಪ ನಾನು
ಚಪಾತಿ ಹಿಟ್ಟನ್ನ ಇದಕ್ಕೆ ಇಲ್ಲಿ ಹಾಕ್ಬಿಟ್ಟು ಇದನ್ನು ಇವಾಗ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗೆ ಲಟ್ಟಿಸಿ, ತುಂಬ ದಪ್ಪ ಬೇಡ, ತುಂಬ ತೆಳುವೂ ಬೇಡ, ಆ ಥರ ಇದನ್ನು ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನನಗೆ ಇಷ್ಟು ಸೈಜು ಕರೆಕ್ಟಾಗಿತ್ತು, ಅದಕ್ಕೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಉಳ್ಳೆಗಳನ್ನ ಮಾಡಿಟ್ಕೊಂಡಿದ್ದೆ. ನೋಡಿ ಈ ಥರನೇ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ತುಂಬ ಏನು ಹಿಟ್ಟು ಹಾಕೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಅದು ಹೊತ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಈ ಥರನೇ ಮಾಡ್ಕೊಂಡು ನಾನು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇದನ್ನು ನೀವು ಅದೇ ಹೇಳ್ತಾ ಇದ್ದೀನಲ್ಲ, 8ರಿಂದ 10 ನೀವು ಒಂದೇ ಸರಿ ಮಾಡಿಟ್ಕೊಂಡ್ರು ಅದೇನು ಹತ್ತಲ್ಲ, ಏನಿಲ್ಲ. ಒಂದು ಸೈಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರೇ ಮಾಡೋದು ಇರುತ್ತಲ್ವ, ಆ ಟೈಮಲ್ಲಿ ನಾವು ಈ ಥರ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಡು ಒಂದೇ ಸರಿ ಬೇಯಿಸ್ಬಿಟ್ರೆ ಆಯಿತು. ನೋಡಿ ಇವಾಗ ನಾನು ಒಂದು ತವೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ತವೆ ಬಿಸಿ ಆಗಿದೆ. ಬಿಸಿ ಆದಮೇಲೆ ನಾನಿವಾಗ ಇಲ್ಲಿ ಒಂದೊಂದೇ ಈ ಥರ ನೋಡಿ ಹೋಳಿಗೆನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಈ ಥರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ಳಿ. ನೋಡಿ ಈ ಥರನೇ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಲೋ ಫ್ಲೇಮಲ್ಲಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರುತ್ತೆ. ನೆನಪಿರಲಿ, ಇದಕ್ಕೆ ಎಣ್ಣೆ ಹಚ್ಚೋದೇನು ಬೇಡ. ನಾನು ಕೂಡ ಇಲ್ಲಿ ಎಣ್ಣೆನ ಯೂಸ್ ಮಾಡಿಲ್ಲ, ಎಣ್ಣೆ ಹಚ್ಚೋದೇನು ಬೇಡ. ನೋಡಿ ಈ ಥರ ಇವಾಗ ಇದನ್ನು ಮಾಡ್ಕೊಂಡ್ಬಿಟ್ಟು ಇವಾಗ ಇದು ರೆಡಿ ಇದೆ. ನಾನು ಇದನ್ನು ಒಂದು ಪ್ಲೇಟಲ್ಲೋ ನೀವು ಯಾವುದ್ರಲ್ಲಿ ಬೇಕಾದರೂ ತೆಗಿಬೋದು. ನಾನು ರೊಟ್ಟಿ ಇದರಲ್ಲಿ ತೆಗೆದುಬಿಟ್ಟು ಈ ಸೈಡ್ಗೆ ಇಡ್ತಾ ಇದ್ದೀನಿ. ನೋಡಿ ಅದೇ ಥರ ನಾನು ಇನ್ನೊಂದನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಯಾವುದಕ್ಕಾದರೂ ಅಷ್ಟೇ ನೀವು ಎಣ್ಣೆನ ಯೂಸ್ ಮಾಡೋದೇನು ಬೇಕಾಗಿಲ್ಲ. ಇದನ್ನು ಆರಾಮಾಗಿ ಯಾರು ಬೇಕಾದ್ರೂ ಮಾಡ್ಕೋಬೋದು. ಹೋಳಿಗೆ ಬರೋದೇ ಇಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬ ಸುಲಭವಾಗಿ, ತುಂಬ ಕಡಿಮೆ ಟೈಮಲ್ಲಿ ಕೂಡ ಇದನ್ನು ನಾವು ಮಾಡ್ಕೋಬೋದು. ಅಷ್ಟೇ ತುಪ್ಪದಲ್ಲಿ ಇದನ್ನು ತಿಂತಾಯಿದ್ರೆ ಅಷ್ಟೇ ರುಚಿನೂ ಕೂಡ ಇರುತ್ತೆ. ನೋಡಿ ಇವಾಗ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ಥರನೇ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಸೀದು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ಕೂಡ ಇವಾಗ ರೆಡಿ ಆಗಿದೆ. ನಾನು ಇದನ್ನು ಕೂಡ ತೆಗೆದುಬಿಟ್ಟು ಇಟ್ಕೊತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ನಾನು ಪ್ಲೇಟಲ್ಲಿ ತುಪ್ಪದ ಜೊತೆಗೆ ಶೇಂಗಾ ಹೋಳಿಗೆ ಇವಾಗ ರೆಡಿ ಇದೆ. ಈ ಶೇಂಗಾ ಹೋಳಿಗೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಇವಾಗ ಇದನ್ನು ತುಪ್ಪದಲ್ಲಿ ಇದನ್ನು ತಿಂತಾಯಿದ್ರೆ ಆಹಾ ಅಂತಲೇ ಹೇಳ್ತೀರಾ. ಒಂದು ಸರಿ ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.